ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಈ ಹಿಂದಿನ ವಿಡಿಯೋದಲ್ಲಿ ಮ್ಯಾನುಪ್ಯುಲೇಟಿವ್ ಪರ್ಸನ್ ಅಂದರೆ ಯಾರು, ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಟಾಕ್ಸಿಕ್ ಪೀಪಲ್ ಅಂದರೆ ನಿಮ್ಮ ಬಗ್ಗೆ ಮನಸ್ಸಿನಲ್ಲಿ ವಿಷ ಇಟ್ಕೊಂಡಿರೋವಂಥ ಜನರು ಹೇಗಿರ್ತಾರೆ, ಅವ್ರ ಲಕ್ಷಣ ಏನು ಅಂತ ನೋಡೋಣ. ಈ ಟಾಕ್ಸಿಕ್ ಜನರು ಏನಿರ್ತಾರೆ, ಇವರು ಬೇರೆಯವ್ರ ಬಗ್ಗೆ ತಮ್ಮ ಮನಸ್ಸಲ್ಲಿ ತುಂಬ ಕಹಿಯಾದ ಭಾವನೆಗಳನ್ನ ಇಟ್ಕೊಂಡಿರ್ತಾರೆ. ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಅಂಥ ಜನರು ಸಾಮಾನ್ಯವಾಗಿ ನಿಮ್ಮನ್ನು ಟೀಕಿಸ್ತಾ ಇರ್ತಾರೆ ಮತ್ತು ತುಂಬ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ನಮಗೇನು ಮುಖ್ಯ ಅಲ್ಲ. ಆದರೆ ಕೆಲವೊಂದು ಸತಿ ನಮಗೆ ಬೇಕಾಗಂತ ಅಂದರೆ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದಂಥ ವ್ಯಕ್ತಿಗಳೇ ಕೆಲವೊಂದು ನೆಗೆಟಿವ್ ಬಿಹೇವಿಯರ್ನ ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಆಫೀಸಲ್ಲಿ ಕೊಲೀಗ್ಸ್ ಇರ್ತಾರೆ, ನಿಮ್ಮ ಬಾಸ್ ಇರ್ತಾರೆ. ಅವರು ನಿಮ್ಮ ಪರ್ಸ್ನಲ್ ಲೈಫಿಗೆ ಅವರು ಮುಖ್ಯ ಅಲ್ಲ, ಆದರೆ ನಿಮ್ಮ ಪ್ರೊಫೆಷ್ನಲ್ ಲೈಫಿಗೆ ತುಂಬ ಮುಖ್ಯ. ಆದರೆ ಅವರು ತುಂಬ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದರಾಗಿರಬಹುದು, ಕೆಲವೊಂದು ಸತಿ ತುಂಬ ಕ್ಲೋಸ್ ರಿಲೇಟಿವ್ಸ್ ಆಗಿರಬಹುದು, ಅವರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಸಾಮಾನ್ಯವಾಗಿ ಕೆಲವೊಂದು ಸತಿ ಗಂಡ ಹೆಂಡತಿಯರ ನಡುವೆನೂ ಇದೇ ರೀತಿ ಸಂಬಂಧ ಇರುತ್ತೆ. ಯಾರಾದರೂ ಒಬ್ಬರು ತುಂಬ ನೆಗೆಟಿವ್ ಆಗಿರ್ತಾರೆ ಅಥವಾ ಇಬ್ಬರು ಕೆಲವೊಂದು ಸತಿ ತುಂಬ ನಕಾರಾತ್ಮಕವಾಗಿ ನಡ್ಕೋತಾ ಇರ್ತಾರೆ. ಆದರೆ ಈ ಜನರನ್ನ ಮ್ಯಾನೇಜ್ ಮಾಡೋದು ಹೇಗೆ, ದೂರ ಇರೋದು ಹೇಗೆ? ಅಕಸ್ಮಾತ್ ಒಂದೇ ಮನೆಯಲ್ಲಿ ಇರೋದಾದರೂ ಕೆಲವೊಂದು ಆರೋಗ್ಯಕರವಾಗಿ ಡಿಸ್ಟೆನ್ಸ್ ಕಾಪಾಡ್ಕೊಳೋದು ಹೇಗೆ ಅಂತ ನೋಡೋಣ. ಯಾಕೆಂದರೆ ನಿಮ್ಮ ಮಾನಸಿಕ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್. ಇವಾಗ ಮೊದಲನೇದಾಗಿ ಇವರು ಹೇಗಿರ್ತಾರೆ ಅಂತ ನೋಡೋಣ. ಇವರು ಮನಸ್ಸಿನಲ್ಲಿ ತುಂಬ ನೆಗೆಟಿವ್ ಯೋಚನೆಗಳನ್ನ ನಿಮ್ಮ ಬಗ್ಗೆ ಇಟ್ಕೊಂಡಿರ್ತಾರೆ. ನೀವು ಏನೇ ಮಾಡಿದ್ರೂ ಅದ್ರ ಬಗ್ಗೆ ನಕಾರಾತ್ಮಕವಾಗಿ ಹೇಳ್ತಾ ಇರ್ತಾರೆ. ಅಂದರೆ ನೀವು ಏನೇ ಸಾಧನೆ ಮಾಡಿದರೂ ಕೂಡ ತಪ್ಪಾದ್ರಂತೂ ಅದು ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ. ಸಾಧನೆ ಮಾಡಿದರೂ ಅದು ತುಂಬ ಸಣ್ಣದು ಅನ್ನೋ ಹಾಗೆ ನಿಮ್ಮನ್ನು ಟೀಕಿಸ್ತಾರೆ. ಮತ್ತು ನಿಮ್ಮ ಬಗ್ಗೆ ಕೆಲವೊಂದು ಮ್ಯಾನಿಪ್ಯುಲೇಟಿವ್ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಅಂದರೆ ನಿಮ್ಮನ್ನು ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಮಾನಸಿಕವಾಗಿ ಸ್ವಲ್ಪ ನೀವು ಕುಸಿಯೋ ಹಾಗೆ ನಡ್ಕೋತಾ ಇರ್ತಾರೆ. ಇನ್ನು ಕೆಲವರು ಹೇಗಿರ್ತಾರೆ ಅಂದರೆ ತುಂಬ ಡಾಮಿನೆಂಟ್ ಆಗಿರ್ತಾರೆ. ಡಾಮಿನೇಷನ್ ಅವ್ರಿಗೆ ತುಂಬ ಮುಖ್ಯ. ಈ ರೀತಿ ಜನ ಯಾವಾಗಲೂ ರಿಲೇಷನ್ಶಿಪ್ಪಲ್ಲಿ ತಮ್ಮ ಆಧಿಪತ್ಯ ಇರಬೇಕು, ತಮ್ಮ ಡಾಮಿನೇಷನ್ ಇರಬೇಕು, ತಾವು ಹೇಳಿದ್ದೇ ನಡಿಬೇಕು ಅನ್ನೋದು ಸಾಧಿಸ್ತಾರೆ. ಅವರು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಯಾರಿಗೆ ಪ್ರಯೋಜನ ಆಗಲಿ ಬಿಡಲಿ, ಅಂಥ ಜನರು ನಿಮ್ಮನ್ನು ನಿಯಂತ್ರಣ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆ ನಿಯಂತ್ರಣ ಮಾಡೋದ್ರಿಂದ ಯಾರಿಗೇನು ಕೆಟ್ಟದಾದರೂ ಪರವಾಗಿಲ್ಲ. ಇನ್ನು ಕೆಲವರು ತುಂಬ ಸುಳ್ಳು ಹೇಳ್ತಾ ಇರ್ತಾರೆ. ಅದಕ್ಕೆ ಪ್ಯಾಥಲಾಜಿಕಲ್ ಲೈಯಿಂಗ್ ಅಂತಲೂ ಹೇಳ್ತಾರೆ. ಅಂದರೆ ಬಾಯಿ ಬಿಟ್ಟರೆ ಸುಳ್ಳು, ಯಾವುದಾದ್ರೂ ಒಂದು ವಿಷಯ ಅವಶ್ಯಕತೆ ಇರಲ್ಲ ಆದರೂ ತುಂಬ ಸುಳ್ಳು ಹೇಳ್ತಿರ್ತಾರೆ. ಅದು ಒಂದು ರೀತಿ ಯಾವ ರೀತಿ ಆಗುತ್ತೆ ಅಂದರೆ ನಿಮಗೊಂಥರ ರೋಸ್ ಹೋಗ್ಬಿಡುತ್ತೆ. ಅಂದರೆ ಯಾವಾಗ ನೋಡಿದ್ರು ಇವ್ರು ಸುಳ್ಳು ಹೇಳ್ತಾರಪ್ಪ, ಇವ್ರ ಬಗ್ಗೆ ನಂಬಿಕೆನೇ ಇರೋದಿಲ್ಲ. ಸಣ್ಣ ವಿಷಯಕ್ಕೂ ಸುಳ್ಳು ಹೇಳ್ತಾ ಇದ್ದರೆ ನಿಮ್ಮ ಮೈಂಡ್ ಹೆಂಗಿರುತ್ತೆ ಅಂದರೆ ಅವ್ರ ಬಗ್ಗೆ ನಂಬಿಕೆನೇ ಇರಲ್ಲ. ಯಾವುದಾದ್ರೂ ವಿಷಯಕ್ಕೆ, ಯಾವುದಾದ್ರೂ ಕೆಲಸಕ್ಕೆ ನಿಮಗೆ ನಂಬಿಕೆನೇ ಇರಲ್ಲ, ಆ ರೀತಿ ಆಗೋಗುತ್ತೆ. ಇನ್ನು ಕೆಲವರಿಗೆ ತುಂಬ ಅಹಂಕಾರ ಇರುತ್ತೆ. ಅಂದರೆ ಅವರಿಗೆ ಬೇರೆಯವರ ಬಗ್ಗೆ ಸಹಾನುಭೂತಿ ಅಂತೂ ಇರೋದಿಲ್ಲ. ಬೇರೆಯವರು ಏನೇ ಸಾಧನೆ ಮಾಡಿದ್ರೂ ಇಷ್ಟ ಆಗೋದಿಲ್ಲ. ಆಮೇಲೆ ಬೇರೆಯವ್ರು ಸ್ವಲ್ಪ ಖುಷಿಯಾಗಿದ್ರೂ ಇಷ್ಟ ಆಗೋದಿಲ್ಲ. ಅಂದರೆ ಇಂಥ ವ್ಯಕ್ತಿಗಳಿಂದ ನಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಇನ್ನು ಕೆಲವರು ಹೆಂಗಿರುತ್ತಾರೆ ಅಂದರೆ ನಿಮ್ಮಲ್ಲಿನ ಎನರ್ಜಿನೇ ಅವ್ರು ಡೌನ್ ಮಾಡಿಬಿಡ್ತಾರೆ. ನೀವೇನೋ ಖುಷಿಯಾಗಿರ್ತೀರ, ಅವತ್ತು ಎನರ್ಜೆಟಿಕ್ ಆಗಿರ್ತೀರ. ಸಣ್ಣ ಅವ್ರದ್ದು ಗೆಸ್ಚರಿಂದ, ಅವರ ಸಣ್ಣ ಬಾಡಿ ಲ್ಯಾಂಗ್ವೇಜಿಂದ, ಅವ್ರ ಸಣ್ಣದೇನೋ ಕೊಂಕಿಂದ ನಿಮ್ಮ ಇಡೀ ದಿನದ ಮೂಡ್ ಹಾಳಾಗೋಗುತ್ತೆ. ಅಂಥ ಜನರು ಇರ್ತಾರೆ. ಅಂದರೆ ನಿಮ್ಮ ಮನಸ್ಸನ್ನು ನೀವು ಏನೋ ಪಾಸಿಟಿವಿಟಿಯಲ್ಲಿ ಇಟ್ಕೊಂಡಿರ್ತೀರ. ಬೆಳಗ್ಗೆ ಅವ್ರು ಬರ್ತಾರೆ, ಏನೋ ಹೇಳ್ತಾರೆ, ಅಯ್ಯೋ ದಪ್ಪ ಆಗಿದೆಯಾ, ಸಣ್ಣ ಆಗಿದೆಯಾ, ಕರ್ರು ಕಾಣ್ತಿದ್ಯಾ, ಏನೋ ಹೇಳ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ನಿಮ್ಮ ಇಡೀ ದಿನದ ಮೂಡ್ ಹಾಳಾಗುತ್ತೆ. ಅಂದರೆ ಅವರು ಗೊತ್ತಿಲ್ಲದೆ ಮಾಡ್ತಿದ್ದಾರೆ ಅನ್ನೋದಲ್ಲ,
ನಿಮ್ಮನ್ನು ಖುಷಿಯಾಗಿರೋದು ನೋಡಿ ಒಂದು ರೀತಿ ಈ ರೀತಿ ಮನಸ್ಥಿತಿ ಇರುತ್ತೆ. ಅವರು ನೀವು ಏನು ಡೌನ್ ಆಗ್ತಿರಲ್ಲ, ನಿಮ್ಮ ಮೂಡ್ ಹಾಳಾಗುತ್ತಲ್ಲ, ಅದನ್ನು ನೋಡಿ ತುಂಬ ಸಂತೋಷ ಪಡೋವಂಥ ಜನಗಳು. ಈ ರೀತಿ ಜನಗಳು ಸಹಿತ ಇರ್ತಾರೆ. ಆಮೇಲೆ ಕೆಲವೊಂದು ಸತಿ ನಾಟಕೀಯವಾಗಿ ಇರ್ತಾರೆ ಕೆಲವು ಜನಗಳು. ಅಂದರೆ ಈಗ 4 ಜನ ಇದ್ದಾಗ ನಿಮ್ಮನ್ನು ಚೆನ್ನಾಗಿ ಮಾತಾಡ್ಸೋದು, ಒಬ್ಬರೇ ಇದ್ದಾಗ ಕೊಂಕ್ ಮಾತಾಡೋದು, ಒಬ್ಬರೇ ಇದ್ದಾಗ ಒಂದು ರೀತಿ ಮಾತಾಡೋದು, 4 ಜನದ ನಡುವೆ ಒಂಥರ ಮಾತಾಡೋದು, 2 ಥರನೂ ಇರ್ತಾರೆ. 4 ಜನದ ಜೊತೆ ತುಂಬ ಅವಮಾನ ಮಾಡೋ ರೀತಿ ಮಾತಾಡೋದು, ಒಬ್ಬರೇ ಇದ್ದಾಗ ತುಂಬ ಚೆನ್ನಾಗಿ ಮಾತಾಡ್ಸೋದು. ಅಂದರೆ ನಿಮಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ, ಇವ್ರು ಹೆಂಗೆ ಅಂತಲೇ ಗೊತ್ತಾಗಲ್ಲ ನಿಮಗೆ, ಆ ರೀತಿ ಆಗೋಗ್ಬಿಡುತ್ತೆ. ಸೊ ಈ ರೀತಿ ಜನರು ಇದ್ದಾಗ ಏನು ಮಾಡಬೇಕು? ಮೊದಲನೇದಾಗಿ ಅವರ ಬಿಹೇವಿಯರ್ ಪ್ಯಾಟ್ರನ್ ಒಂದೇ ಥರ ಇರುತ್ತೆ, ಅದನ್ನು ನೋಡ್ಕೋಬೇಕು. ಅವರ ಬಿಹೇವಿಯರು ನಿಮ್ಮ ಬಗ್ಗೆ ಮಾತ್ರ ಆ ರೀತಿ ಇದೆಯಾ, ಎಲ್ಲರ ಬಗ್ಗೆನೂ ಇದೆಯಾ ಅನ್ನೋದು ಮುಖ್ಯ. ನಿಮ್ಮ ಬಗ್ಗೆ ಮಾತ್ರ ಇದೆ ಅಂದರೆ ಅವ್ರಿಗೆ ನಿಮ್ಮ ಬಗ್ಗೆ ಯಾವುದೋ ಒಂದು ಅಸೂಯೆ ಇರುತ್ತೋ ಅಥವಾ ನಿಮ್ಮ ಬಗ್ಗೆನೇ ಆ ರೀತಿ ಭಾವನೆ ಇರುತ್ತೆ. ನೀವೇಗೆ ಒಂದು ಸಣ್ಣ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಪೂರ್ತಿ ಅವಾಯ್ಡ್ ಮಾಡಿ, ಇಲ್ಲ ಅಂದರೆ ಒಂದು ಆರೋಗ್ಯಕರ ಡಿಸ್ಟೆನ್ಸ್ನ ನೀವೇ ಮೇಂಟೈನ್ ಮಾಡ್ಕೊಳ್ಳಿ. ಅವ್ರು ಮಾಡ್ತಾ ಇರೋದೇ ಈ ರೀತಿ ಅಂದರೆ ಅವರು ಬೇಕಂತಲೇ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮನಸ್ಸನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಈ ರೀತಿ ಜನಗಳು ಕೆಲಸದ ಒಂದು ಪರಿಸರದಲ್ಲಿದ್ದರೆ, ಅಂದರೆ ನಿಮ್ಮ ವರ್ಕ್ ಎನ್ವೈರನ್ಮೆಂಟಲ್ಲಿದ್ದರೆ, ಒಂದು ನಿಮಗೆ ಸುಲಭವಾಗಿರೋ ದಾರಿ ಅಂದರೆ ಜಾಬ್ನ ಚೇಂಜ್ ಮಾಡುವಂಥದ್ದು. ನಿಮಗೆ ಜಾಬ್ ಚೇಂಜ್ ಮಾಡೋಕ್ಕಾಗಲ್ಲ, ನೀವು ಒಂದು 2 ವರ್ಷನೋ 3 ವರ್ಷನೋ ಕಾಂಟ್ರಾಕ್ಟ್ ಮಾಡ್ಕೊಂಬಿಟ್ಟಿದ್ದೀರಾ, ಅಲ್ಲೇ ಇರಬೇಕಾಗುತ್ತೆ ಅಂದರೆ ಬೆಸ್ಟ್ ಅಂದರೆ ನೀವು ಎಮೋಷ್ನಲಿ ಯಾರ ಜೊತೆಗೋ ಅಟ್ಯಾಚ್ ಆಗಬೇಡಿ. ಎಮೋಷ್ನಲಿ ರಿಯಾಕ್ಟ್ ಮಾಡಬೇಡಿ. ಅವ್ರು ಏನಾರು ಹೇಳಿದ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಆದಷ್ಟು ನಿಮ್ಮ ಸರ್ಕಲ್ನ ಸಪ್ರೇಟ್ ಇಟ್ಕೊಳ್ಳಿ. ಮತ್ತು ಅವರು ಬೇಕಂತಲೇ ನಿಮ್ಮನ್ನು ಕೆಣಕಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾದಾಗ ಅಂಥ ಸಿಚುವೇಶನ್ನಿಂದ ಆದಷ್ಟು ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ಬುದ್ಧಿವಂತಿಕೆಯಿಂದ ಅಲ್ಲಿಂದ ಹೊರಗಡೆ ಬನ್ನಿ. ನಮ್ಗೆ ಈ ರೀತಿ ತೊಂದರೆ ಆಗ್ತಾ ಇರುತ್ತೆ, ಆವಾಗ ಏನು ಮಾಡಬೇಕು? ನೀವು ನಿಧಾನವಾಗಿ ಮಾತಾಡಿ ಸಾಲ್ವ್ ಮಾಡ್ಕೊಳೋದಿದ್ರೆ ತುಂಬ ಒಳ್ಳೆಯದು. ಈ ರೀತಿ ಬಿಹೇವಿಯರಿಂದ ನನಗೆ ಬೇಜಾರಾಗ್ತಾ ಇದೆ, ಈ ರೀತಿ ಅವರು ಅರ್ಥ ಮಾಡ್ಕೊಳ್ಳೋರಾದರೆ ಒಳ್ಳೆಯದು. ಕೆಲವೊಂದು ಸತಿ ನಿಮ್ಮ ಸಂಗಾತಿ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗಿದ್ದಾಗ ನೀವು ಆಪ್ತ ಸಲಹೆಯ ಒಂದು ಸಹಾಯವನ್ನು ತಗೋಬಹುದು. ಅದಕ್ಕೂ ಅವರು ರೆಡಿ ಇಲ್ಲ, ಅವರು ತುಂಬ ಡೀಪಾಗಿ ಆ ರೀತಿ ನೆಗೆಟಿವ್ ಯೋಚನೆಗಳನ್ನ ಮನಸ್ಸಲ್ಲಿ ತುಂಬಿಕೊಂಡಿದ್ದಾರೆ ಅಂದರೆ ನೀವು ಯಾವ ರೀತಿ ಡಿಟ್ಯಾಚ್ಡ್ ಆಗಿರ್ತೀರೋ ಅದನ್ನು ನೀವು ಯೋಚನೆ ಮಾಡಬಹುದು. ಮುಖ್ಯವಾದ ಸಲಹೆ ಅಂದರೆ ಆಪ್ತ ಸಲಹೆ ತಗೊಂಡು ಅದನ್ನು ಸಂಬಂಧವನ್ನು ಸುಧಾರಿಸ್ಕೋಬೇಕು. ಇಲ್ಲ ಅವ್ರು ಸುಧಾರಿಸ್ಕೊಳ್ಳೋ ಮನಸ್ಥಿತಿಲೇ ಇಲ್ಲ ಅಂದರೆ ನೀವು ಬೇರೆ ದಾರಿ ಇಲ್ಲದೆ ಕೆಲವೊಂದು ನೀವು ನಿಮ್ಮ ರಕ್ಷಣೆಗೋಸ್ಕರ, ಅಂದರೆ ನಿಮ್ಮ ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಪ್ರಾಕ್ಟೀಸಸ್ನ ನೀವು ಜಾರಿಗೆ ತಗೋಬೇಕು. ಏನಂದರೆ ಎಮೋಷ್ನಲಿ ರಿಯಾಕ್ಟ್ ಮಾಡದೇ ಇರೋದು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನೀವೇ ಒಂದು ಸ್ವಲ್ಪ ಪೇಷನ್ಸಿಂದ ಕೇಳಿಸ್ಕೊಳೋದು. ಅವರು ಬೇಕಂತಲೇ ಮಾಡ್ತಾ ಇದ್ದಾರೆ, ಇಂಟೆನ್ಷನಲಿ ಆಗ್ತಾ ಇದೆ ಅಂತ ಗೊತ್ತಾದರೆ ನೀವು ಸ್ವಲ್ಪ ಎಮೋಷ್ನಲಿ ರಿಯಾಕ್ಟ್ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಮತ್ತು ಅವರ ಬಿಹೇವಿಯರ್ ಪ್ಯಾಟ್ರನ್ ಹೇಗಿದೆ, ನೀವು ಯಾವ ರೀತಿ ಬಿಹೇವ್ ಮಾಡ್ಕೋಬೇಕು ಅನ್ನೋದನ್ನು ಒಬ್ಬ ಪ್ರೊಫೆಷ್ನಲ್ ಏನಿರ್ತಾರೆ, ಆಪ್ತ ಸಲಹೆ ಅಥವಾ ಸೈಕಿಯಾಟಿಸ್ಟ್ ಯಾರಿರ್ತಾರೆ ಅವರ ಹೆಲ್ಪ್ ತಗೊಂಡು ನಿಮ್ಮ ಮುಂದಿನ ಬಿಹೇವಿಯರ್ ಪ್ಯಾಟ್ರನ್ ಹೆಂಗಿರಬೇಕು, ನೀವು ಮುಂದೆ ಜೀವನದಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದನ್ನು ಸಜೆಷನ್ನ ತಗೋಬೇಕು. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.